ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಇವಾಗ ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಯಾವ ಕಂಪ್ನಿ, ನಾನು ಏನು ಕೆಲಸ ಮಾಡ್ತೀನಿ, ಎಲ್ಲಿದೆ ಕಂಪ್ನಿ, ಸೊ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಈ ವ್ಲಾಗಿನ ಫುಲ್ಲಾಗಿ ನೋಡಿ. ಸೊ ನೋಡ್ರಿ, ರೆಡಿಯಾಗಿ ಹೋಗ್ತಾ ಇದ್ದೀನಿ ಕಂಪ್ನಿಗೆ. ನನ್ನ ನಂಬರಿ ತೊಗೊಂಡು ಹೋಗ್ತೀನಿ ಇವಾಗ. ನೋಡ್ರಿ, ಇದೇ ನನ್ನ ನಂಬರಿ. ನಮ್ಮ ರೂಮಿಂದ ನಮ್ಮ ಕಂಪ್ನಿಗೆ ಹೋಗೋಕ್ಕೆ ಇದೊಂದು ಶಾರ್ಟ್ ಕಟ್ ರೂಟು. ಸೊ ಮೇನ್ ರೋಡಿಂದ ಹೋದರೆ 5 ಕಿಲೋಮೀಟ್ರ್ ಆಗುತ್ತೆ, ಹಿಂಗೆ ಹೋದರೆ ಬರೀ 1.5 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ದಿನ ಹೋಗೋದು ಇದೇ ರೋಡಲ್ಲಿ ಬರೋದು. ನನಗೆ ಬೆಳಗ್ಗೆ ಮತ್ತು ಸಂಜೆ ಟೀ ಕುಡಿದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ನಾನು ಡೈಲಿ ಬೆಳಗ್ಗೆ ಬಂದು ಇಲ್ಲಿ ಟೀ ಬನ್ನು ತಿಂತೀನಿ. ಇದು ಬಂದ್ಬಿಟ್ಟು ನಮ್ಮ ಕಂಪ್ನಿ ಬೈಕ್ ಪಾರ್ಕಿಂಗ್. ನೋಡ್ಬೋದು, ಬೈಕ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ ಪಂಚಿಂಗ್ ಮಾಡೋಕ್ಕೆ. ನಮ್ಮ ಕಂಪ್ನಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕೆಲಸ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಟೀ ಬರುತ್ತೆ ಮತ್ತು ಸಂಜೆ 4 ಗಂಟೆಗೆ ಟೀ ಬರುತ್ತೆ. ಇವಾಗ ನಾವು ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ನೋಡ್ರಿ, ಬೆಂಗಳೂರಲ್ಲಿ ಬೆಳಗಿನ ಜಾವನೇ ಮೋಡ ಹೇಗೆ ತುಂಬಿಕೊಂಡಿದೆ ಅಂತ. ಬೆಂಗಳೂರಲ್ಲಿ ಸದ್ಯಕ್ಕೆ 3 ದಿನ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಕೊಟ್ಟಿರೋ ಕೆಲಸ ಎಲ್ಲ ಮುಗಿಸಿ ಸೊ ಊಟ ಟೈಮ್ ಆಯ್ತು ಅಂತ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮಗೆ ಊಟ ಟೈಮ್ ಇರೋದು ಬರೀ ಹಾಫ್ ಆನ್ ಅವರು. ಸೊ ಹಾಫ್ ಆನ್ ಅವರ್ದಾಗೆ ಊಟ ಮುಗಿಸ್ಕೊಂಡು ಬಂದುಬಿಡ್ಬೇಕು. ಸೊ ನೋಡ್ರಿ, ಹೋಟೆಲ್ಗೆ ಬಂದು ರೈಸ್ ಶೇರ್ವ ತೊಗೊಂಡು ತಿಂತಾ ಇದ್ದೀನಿ. ಸೊ ಈಗ ಊಟ ಮುಗಿಸಿ ಮತ್ತೆ ತಿರ್ಗಾ ಕಂಪ್ನಿಗೆ ಹೋಗ್ಬೇಕು. ಸೊ ನೋಡ್ರಿ, ಊಟ ಮಾಡ್ಕೊಂಡು ಹಾಫ್ ಆನ್ ಅವರ್ ಒಳಗಡೆನೆ ಊಟ ಮುಗಿಸ್ಕೊಂಡು ಮತ್ತೆ ತಿರ್ಗಾ ಕಂಪ್ನಿಗೆ ಬಂದಾಯಿತು. ಸೊ ಮತ್ತೆ ಸಂಜೆ 6 ಗಂಟೆವರೆಗೂ ಕೆಲಸನ ಸ್ಟಾರ್ಟ್ ಮಾಡಬೇಕು. ನೋಡಿ, ಕೆಲಸ ಮಾಡಿ ಬೆವರು ಬಂದು ಮುಖ ಎಲ್ಲ ಹೇಗಾಗಿದೆ ಅಂತ. ಸೊ ಇವಾಗ ನೋಡ್ಬೋದು, 4 ಗಂಟೆ ಟೀ ಬ್ರೇಕ್ ಹೋಗ್ತಾ ಇದ್ದೀವಿ. ಇವಾಗ ಬಂದ್ಬಿಟ್ಟು ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂದರೆ ಇಬ್ಬರು ಒಂದೇ ಕಡೆ ಕೆಲಸ ಮಾಡೋದು, ಜೊತೆಗೆ ಕೆಲಸ ಮಾಡೋದು. ಸೊ ನಮಗೆ ಟೀ ಬ್ರೇಕ್ ಬಂದುಬಿಟ್ಟು 10 ಇಲ್ಲ 15 ನಿಮಿಷ ಕೊಡ್ತಾರೆ. ಸೊ 10 ಇಲ್ಲ 15 ನಿಮಿಷ ಮುಗಿಸ್ಕೊಂಡು ಮತ್ತೆ ತಿರ್ಗಿ ಕೆಲಸ ಸ್ಟಾರ್ಟ್ ಮಾಡಬೇಕು 6 ಗಂಟೆ ತನಕ. ಹಿಂಗೆ 2 hours later. ಸೊ ನೋಡ್ರಿ, ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು 6 ಗಂಟೆಗೆ ಪಂಚ್ ಮಾಡಿ ಮನೆಗೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಇನ್ನೂ ವೆದರ್ ಹೆಂಗಿದೆ ಅಂತ 6 ಗಂಟೆ ಆದ್ರೂ. ಸೊ ಸೀದಾ ಕಂಪ್ನಿಯಿಂದ ಮನೆ ಬಂದು ಫ್ರೆಶ್ ಅಪ್ ಆದೆ. ಸೊ ಫ್ರೆಶ್ ಅಪ್ ಆಗಿ ಸುಮ್ಮನೆ. ಸೊ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಧನ್ಯವಾದಗಳು.